ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ವತಿಯಲ್ಲಿ ಕೆಲವು ಹಗರಣಗಳು ನಡೆದಿದೆ ಅಂತೇಳಿ ನಾವು ಟಿ ವಿ ಪೇಪರ್ಗಳಿಗೆಲ್ಲ ಕೂಡ ನೋಡಿದ್ದೀವಿ. ಹಾಗಾಗಿ ಶಿವಶಂಕರಪ್ಪ ಅಂತ ಅಧ್ಯಕ್ಷರು ಇಬ್ಬರು ಮಕ್ಕಳಿಗೆ ಬೋಗಸ್ ಕಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಕೂಡ ಅದು ಕೇಸ್ ಆಗಿದೆ. ಅವರು ಅಮಾನತ್ತಾಗಿದ್ದಾರೆ. ಬಟ್ ಜೈಲ್ಗೆ ಹೋಗಬೇಕಾಗಿತ್ತು ಪರ್ಮನೆಂಟಾಗಿ. ಕಾರಣಾಂತರದಿಂದ ಅವರಿಗೆ ಒಂದೇ ದಿನದಲ್ಲಿ ಹೈಕೋರ್ಟ್ ಬೇಲ್ ಸಿಕ್ಕಿದೆ. ಇದರ ಜೊತೆಯಲ್ಲಿ ಇವತ್ತೇನು ಟೋಟಲ್ 12 ಜನ ಮೆಂಬರ್ ಇದ್ದಾರೆ. ಇದರಲ್ಲಿ SC ಮತ್ತು STಗಳು 4 ಜನ ಇದ್ದಾರೆ, ಲಿಂಗಾಯತರು 4 ಜನ ಇದ್ದಾರೆ, ಒಕ್ಕಲಿಗರು ಒಬ್ಬರಿದ್ದಾರೆ, ಮುಸ್ಲಿಮ್ಸ್ ಒಬ್ಬರಿದ್ದಾರೆ, ಗೊಲ ಸಮುದಾಯ ಒಬ್ಬರಿದ್ದಾರೆ, ಕ್ರಿಶ್ಚಿಯನ್ ಒಬ್ಬರಿದ್ದಾರೆ. ಇದರಲ್ಲಿ ಭಾಳ ವಿಶೇಷವಾದ ಏನಪ್ಪ ಅಂತ ಹೇಳಿದರೆ, ಒಂದು 3 ಜನ ಭೋಜನ್ ನಾಯಕ್ ಅಂತೇಳಿ SC ಸಮುದಾಯದ ಮೆಂಬರ್ ಅವರು, ಅದೇ ಸಮುದಾಯಕ್ಕೆ ಸೇರಿದಂಥ ಅಭ್ಯರ್ಥಿ ಅನುಪಮ ಅಂತೇಳಿ ಲಂಬಾಣಿ, ಶಾಂತ ವಸ್ಮುನಿ ಅಂತ ಸದಸ್ಯರು, ಅದೇ ರೀತಿ ಅದೇ ಸಮಾಜದ ಮಾದಿಗ ಸಮುದಾಯ ಸಮಾಜ ಸೇರಿದಂಥವರು, ಅಭ್ಯರ್ಥಿ ಮಮತಾ ಅಂತೇಳಿ. ಈ ರೀತಿ 3 ಜನ ಮೆಂಬರ್ ಇದ್ದಾರೆ. 4 ಜನದಲ್ಲಿ 3 ಜನ ಅಭ್ಯರ್ಥಿಗಳಿದ್ದಾರೆ. ಅಭ್ಯರ್ಥಿಗಳು ಇವರಿಗೆ ಮೆಂಬರ್ಗೇನು ಫೋನ್ ಮಾಡಿದ್ರು ಅಂತ ನಾನು ಹೇಳ್ತಾ ಇದ್ದು, ಏನು ಇದು ವೆಟರ್ನರಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದರದ್ದಲ್ಲ, ಅದರದ್ದು ದೊಡ್ಡ ಹಗರಣ ಇದೆ, ಅದು ಕೇಸ್ ನಡೀತಾ ಇದೆ, ಎಲ್ಲ ಅರೆಸ್ಟಾಗಿ ಒಳಗಡೆ ಇದ್ದಾರೆ. ಇದು ಬಂದು ಪ್ರೊಫೆಸರ್ ಮಾತ್ರ ಮತ್ತೆ ಕಾಲ್ಫಾರಮ್ ಮಾಡಿರೋದು. ಜಸ್ಟ್ ಅವ್ರು ಮಾತಾಡಿದ್ದಾರೆ. ಅದರಲ್ಲಿ 3ನೇ 4ನೇ ಪಾರ್ಟಿ ರಾಜು ಎಲ್ಲಿ ಬರೆದಿದ್ದು ಒಂದು ಕಂಪ್ಲೇಂಟು ಕಾಂತ್ ಕುಮಾರ್ ಅನ್ನೋರು ಆ ಒಂದು ಸಂಸ್ಥೆನೂ ಅಲ್ಲ, ಅಭ್ಯರ್ಥಿನೂ ಅಲ್ಲ. ಆತ ಯಾವುದೋ ಮಾಹಿತಿ ನನಗೆ ಬಂದಿದೆ, ಇದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಸೆಲೆಕ್ಷನ್ಗೆ ಇವರು ಹೋದವರು ಅಂತ ನನಗೆ ಮಾಹಿತಿ ಬಂದಿದೆ. ಆದ್ದರಿಂದ ಇವ್ರ ಮೇಲೆ ನೀವು ಕ್ರಮ ತಗೊಬೇಕು ಅಂತ ಹೇಳಿ ಅವನು ಹಿಂದೆ ಇದ್ದಂಥ ಅಧ್ಯಕ್ಷನಿಗೆ ಏಜೆಂಟು ಆತ ಹೋಗ್ಬಿಟ್ಟು ಈ ಒಂದು ಯಾವುದೋ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾನೆ. ಯಾವುದೇ ಸಾಕ್ಷಿ ಆಧಾರ ಎವಿಡೆನ್ಸ್ ಇಲ್ದಿರ, ತ್ಯಾಗರಾಜ್ ಮೇಲ್ಬಪ್ಪ, ಎವಿಡೆನ್ಸ್ ಇಲ್ದಿರ ಅಲ್ಲಿ FIR ಮಾಡಿದ್ದಾರೆ. ಇವರು 3 ಜನ ಕೂಡ ದಲಿತರಿದ್ದಾರೆ. ಇರೋ 14 ಜನ ಮೆಂಬರಲ್ಲಿ 3 ಮಾತ್ರ ಭ್ರಷ್ಟರು, ಉಳಿದವರೆಲ್ಲ ಸತ್ಯ ಹರಿಚಂದ್ರ ಅಂತ ಲೆಕ್ಕನ ಏನೋ ಗೊತ್ತಿಲ್ಲ. ಅದರಿಂದ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಈ ಥರದ ತಾರತಮ್ಯವನ್ನು ಬಿಡಬೇಕು. ಸಾಕ್ಷಿ ಆಧಾರಗಳಿಲ್ದಿರ ಏನು FIR ಮಾಡಿದಿರ ಅದನ್ನು ಕೂಡಲೇ ರದ್ದು ಮಾಡಬೇಕಂತೇಳಿ ಇವತ್ತು ನಾವು ಪರಿಶಿಷ್ಟ ಜಾತಿ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತ ಒಕ್ಕೂಟ ವತಿಯಿಂದ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಒಳಗೊಂಡಂಗೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಪೊಲೀಸ್ ಅಧಿಕಾರಿಗಳಿಗಾಗಲಿ ಅಥವಾ ಏನು KPC ಇದೇನಿದೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ ಕರ್ನಾಟಕ, ಅವರಲ್ಲಾಗಲಿ ಯಾವುದಾದ್ರೂ ಎವಿಡೆನ್ಸನ್ನು ಕೊಟ್ಟು ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟ ಮೇಲೆ ಅದನ್ನ ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೋಬೇಕು. ನಮ್ಮದೇನು ಅಭ್ಯಂತರ ಇಲ್ಲ. ಜಸ್ಟ್ ಯಾರೋ ಒಂದು ಫೋನ್ ಮಾಡಿದ್ದಾರೆ ಆ ಸಮಾಜದವ್ರಿಗನ್ನ ಒಂದೇ ಕಾರಣಕ್ಕೆ
ಈ 3 ಜನ ಏನಿದ್ದಾರೆ ಇವರು ಭುಜಂಗ ನಾಯಕ, ಅದೇ ಥರ ಹೊಸಮುನಿ, ಶಾಂತ ಹೊಸಮುನಿ ಸದಸ್ಯರು, ಇವರ 3 ಜನದ ಮೇಲೆ ಮತ್ತು 3 ಜನದ ಅಭ್ಯರ್ಥಿಗಳು, ಒಂದು ಅನುಪಮ, ಅದೇ ರೀತಿ ಮಮತಾ, ಇವ್ರ ಮೇಲೆ FIR ಕೇಸ್ ಆಗಿದೆ. ಅದರಿಂದ ಸರ್ಕಾರ ಒಂದು ಕಡೆ ಪರಿಶಿಷ್ಟ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಅಂತ ಸರ್ಕಾರ ಹೇಳ್ತದೆ. ದಿನ ನೋಡ್ರೆ TV ಪೇಪರ್ಗಳಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಕೊಳ್ಳೆಗಾಕೊಂಡು ಸುತ್ತಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಮತ್ತು ಅವರ ಸಂಘಟಕರು, ಹಿಂದೆ ಇದ್ದಂಥವ್ರು ಅಥವಾ ಇವಾಗಿರುವಂಥವ್ರು ಕೂಡ ಅಂಬೇಡ್ಕರ್ ಹೆಸರನ್ನು ಬೆಳಗ್ಗೆ ಸಂಜೆ ಹೇಳ್ತಾರೆ. ಈ ರೀತಿ ಪರಿಶಿಷ್ಟ ಜಾತಿನವರಿಗೆ ನೀವು ದಲಿತರಿಗೆ ಯಾಕೆ ಕಿರುಕುಳ ಕೊಡ್ತಾ ಇದ್ದೀರ ಅಂತಕ್ಕಂಥದ್ದನ್ನ ನಾವು ಈ ಒಕ್ಕೂಟದಿಂದ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀವಿ. ಅದರಿಂದ ನಿಜವಾಗೂ ಯಾರು ಭ್ರಷ್ಟರಿದ್ದಾರೆ ಅವರನ್ನು ಹಿಡೀರಿ. ಪಾಪ ಮೊನ್ನೆ DK ಶಿವಕುಮಾರ್ ಹೇಳಿದ್ದಾರೆ, ಒಂದು ಅಧಿಕಾರ ತಗೊಂಡ ತಕ್ಷಣ ಹೇಳಿದ್ದಾರೆ, ನಮ್ಮ ಸರ್ಕಾರದಲ್ಲಿ ಒಂದು ಭ್ರಷ್ಟಾಚಾರ ನಡೆಯಬಾರ್ದು, ಆ ಥರ ನಡೆದರೆ ನಾನು ಬಿಡಲ್ಲ ಅಂತಕ್ಕಂಥ ಮಾತನ್ನು ಆಫೀಸರ್ಸ್ ಮೀಟಿಂಗಲ್ಲಿ ಹೇಳವ್ರೆ. ಬಟ್ ನಾವು ಸ್ವಾಗತಿಸ್ತೀವಿ. ಆದರೆ ಭ್ರಷ್ಟಾಚಾರ ಎಲ್ಲಿಂದ ನಿಲ್ಲಬೇಕು? ವಿಧಾನಸೌಧದಿಂದ ನಿಲ್ಲಬೇಕು. ಬೆಂಗಳೂರು ಸುತ್ತಮುತ್ತ ತಹಸೀಲ್ದಾರಿಗೆ ಒಂದು ವರ್ಷಕ್ಕೆ 5 ಕೋಟಿ 100 ಕಿಲೋಮೀಟ್ರಲ್ಲಿ, ಎಸಿಗಳಿಗೆ 15-25 ಕೋಟಿ, DC ಗಳಿಗೆ 50 ಕೋಟಿ, SP ಗಳಿಗೆ 2-3 ಕೋಟಿ. ಒಬ್ಬ ಇನ್ಸ್ಪೆಕ್ಟ್ರಿಗೆ ಕಾಂಪೌಂಡ್ ಹಾಕೋ ಜಾಗ ಚೆನ್ನಾಗಿದೆ ಅಂದರೆ ಅಲ್ಲಿ 1 ಕೋಟಿ ತಗೊಂತಾರೆ, 2 ಕೋಟಿ ತಗೊಂತಾರೆ. ತಗೊಳ್ಳೋರು ಯಾರು? MLAಗಳು. ಬರ್ಸ್ಕೊಂಬರ್ದಲ್ಲಿಂದ ಮುಖ್ಯಮಂತ್ರಿಗಳಿಂದ. ಇನ್ನು ಅಲ್ಲಿ ಮಿಸ್ ಆದರೆ ನೇರವಾಗಿ ಮುಖ್ಯಮಂತ್ರಿ ಆಫೀಸಿಂದ ಆರ್ಡರ್ಗಳು ಬರ್ತಾ ಇರ್ತವೆ. ಆಮೇಲೆ ಇವತ್ತು ಹೇಳಿದ್ದಾರೆ, ಲಂಚಕೋರರ ನಾನು ಬಡಿದು ಓಡಿಸ್ಬಿಡ್ತೀನಿ ಅಂತೇಳಿ. ಅದಕ್ಕೂ ಸ್ವಾಗತಿಸ್ತೀವಿ. ಆದರೆ ನಿಮ್ಮ ಸುತ್ತಮುತ್ತ ನಿಮ್ಮ ವಿಧಾನಸೌಧದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ಮೊದಲು ನಿಲ್ಲಿಸಿದರೆ ಅದು ಕಾರ್ಯಾಂಗದ ಮೇಲೆ ಪರಿಣಾಮ ಬೀರ್ತದೆ. ವಿಧಾನಸೌಧದಲ್ಲಿ ನಿಂತಿಲ್ಲ ಅಂದರೆ ಕಾರ್ಯಾಂಗದ ಮೇಲೆ ಅದು ಬೀರಲ್ಲ. ಕಾರ್ಯಾಂಗದ ಮೇಲೆ ಅದು ಬೀರಿಲ್ಲ ಅಂದರೆ 10-20 ಕೋಟಿ ಕೊಟ್ಟು ಬಂದವನು ಮಧ್ಯಮ ವರ್ಗದವ್ರನ್ನ, ಸಾಮಾನ್ಯ ಜನನ ಆತ ಶೋಷಣೆ ಮಾಡ್ತಾನೆ. ಅದರಿಂದ ಇವತ್ತು ಕರ್ನಾಟಕ ಕಾಂಗ್ರೆಸ್ಸು ಪಕ್ಷಕ್ಕೆ ಪರಿಶಿಷ್ಟ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಮೇಲ್ಜಾತಿ ಎಲ್ಲ ಸಮುದಾಯಗಳು, ಬಡವರು ಓಟನ್ನು ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ. ಈ ಅಧಿಕಾರ ಅವಧಿನಲ್ಲಿ ಅವರು ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಹಿಂದುಳಿದ ವರ್ಗದಲ್ಲಿರ್ಬೋದು, SC ST ಇರ್ಬೋದು, ಅದು ಯಾವುದೇ ಸಮುದಾಯದ ಮರ್ಯಾದೆ ವಸ್ತುರು ಇರ್ಬೋದು, ಅವರಿಗೆ ಕಿರುಕುಳ ಮತ್ತು ಅವಮಾನ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಒಕ್ಕೂಟದ ಒಂದು ಒತ್ತಾಯ. ಅದರಿಂದ ಏನಿವತ್ತು ಭೋಜನಾಯಕ ಮತ್ತು ಶಾಂತ ಹೊಸಮನಿ ಇವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ತಗೋಬೇಕು. ಮತ್ತು ಅಭ್ಯರ್ಥಿಗಳು ಪಾಪ ಅವರು ಬಡವರು ಬೆಂಗಳೂರಿಗೆ ಬರೋಕ್ಕೆ, ಅವರಿಗೆ ಬೆಂಗಳೂರಿಗೆ ಬಂದು ಉಳ್ಕೊಳಕ್ಕೆ ರೂಮ್ ತಗೊಳಕ್ಕೆ ಹೊಡೆದ್ರೆ ದುಡ್ಡಿಲ್ಲ, ಅಥವಾ 4 ಜೊತೆ ಬಟ್ಟೆ ತಗೊಂಡು 2 ಜೊತೆ ಚೇಂಜ್ ಮಾಡ್ಕೊಳಕ್ಕೆ ಅವರಿಗೆ ದುಡ್ಡಿಲ್ಲ ಹೆಣ್ಮಕ್ಳಿಗೆ. ಆಗಿರೋವಾಗ ಅವರು ಲಕ್ಷ ಬಿಡು ಕೋಟಿಗಳ ಜೊತೆ ಮಾತಾಡೋಂಥದ್ದು ನಾಚಿಕೆಗೇಡು. ಯಾರೋ 3ನೇ ಪಾರ್ಟಿ ಕೊಟ್ಟ ಕಂಪ್ಲೇಂಟ್ ಸಾಕ್ಷ್ಯ ಆಧಾರ ಇದ್ರೆ ಮಾಡಿರ್ತಕ್ಕಂಥ FIR ಕೂಡಲೇ ವಾಪಸ್ ತಗೋಬೇಕು. ಮತ್ತು ಏನೋ ತಲೆ ಕೆಟ್ಟು ಇಲ್ಲದೆಲ್ಲ ಮಾಡಿಕೊಂಡ್ರೆ ಇಡೀ ರಾಜ್ಯದಾದ್ಯಂತ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಈ ಟೈಮಲ್ಲಿ ನಾವು DK ಶಿವಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆ ಕೇಸ್ ಕೂಡಲೇ ವಾಪಸ್ ತಗೋಬೇಕು ಅಥವಾ ಅದು ಬಿ ರಿಪೋರ್ಟ್ ಮಾಡಬೇಕು. ಮುಂದೆ ಅಭ್ಯರ್ಥಿಗಳ ಮೇಲೆ ಕೇಸ್ಗಳಾದರೆ ನಾಳೆ ಅವ್ರು ಕೆಲ್ಸಕ್ಕೆ ಹೋಗೋದು,
ಆ ಹೆಣ್ಮಕ್ಳು ಮದುವೆ ಯಾರು ಮಾಡ್ತಿರ್ತಾರೆ? ಅದರಿಂದ ಕೂಡಲೇ ಅದು ಕೇಸು ವಾಪಸ್ ತಗೊಬೇಕು, ಹಾಕಿರೋ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಅವ್ನು ಯಾರು 3ನೇ ಪಾರ್ಟಿ ಏಜೆಂಟ್ ಇದ್ದಾನೆ ಅವನ್ನ ಹುಡುಕ್ಬಿಟ್ಟು, ಏನಪ್ಪ ಹೆಸರು, ಶಾಂತಕುಮಾರ್ ಅನ್ನೋನ್ನ FIR ಹಾಕಿ ಅವ್ನು ಒಳಗಡೆ ಹಾಕ್ಬೇಕು. ಅವನೇ ದೊಡ್ಡ ಏಜೆಂಟು ಆ ಸಂಸ್ಥೆಗೆ ಅಂತ ಹೇಳಿ ಈ ಟೈಮಲ್ಲಿ ನಾನು ಒತ್ತಾಯ ಮಾಡ್ತೀನಿ.